ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಡಿವಿಜಿಯವರು ಒಂದ್ ಕಡೆ ಹೇಳ್ತಾರೆ ಮನುಜರೊಳಗ ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದ ಮಂಕುತಿಮ್ಮ ಅಂತ. ಅಂದ್ರೆ ಮನುಷ್ಯರಲ್ಲಿ ಆಗಾಗ ಒಂದು ಮಹನೀಯವಾದ ಗುಣನ ಅಭಿವ್ಯಕ್ತಿ ಮಾಡ್ತಾ ಮಾಡ್ತಾ ಆ ರೀತಿನಲ್ಲಿ ದೇವರು ತನ್ನನ್ನು ತಾನು ಮನುಷ್ಯರಲ್ಲಿ ತೋರ್ಪಡ್ಕೊಳ್ತಾನೆ, ಇನ್ ಹಿಸ್ ಇಮೇಜ್ ತೋರಿಸ್ತಾನೆ ಅಂತ ಡಿವಿಜಿಯವರು ಹೇಳ್ತಾರೆ. ಇವತ್ತಿನ ದಿನ ನಾವು ಹಲವಾರು ಜನ ವಿದ್ಯಾವಂತರು, ಹಲವಾರು ಜನ ಬುದ್ಧಿವಂತರು, ಪರೋಪಕಾರಿಗಳೆಲ್ಲರನ್ನು ನೋಡ್ತಾ ಇದ್ದೀವಿ. ಹಾಗೆ ನಮ್ಮೊಂದಿಗೆ ಶ್ರೀಮತಿ ಸುಧಾಮೂರ್ತಿ ಅವರು ಕೂಡ ಬಂದಿದ್ದಾರೆ. ಅವ್ರ ಮುಂದೆ ಒಂದು ಮಾತು, ನಮ್ಮ ಕೆನಡಾ ದೇಶದಲ್ಲಿ ಇತ್ತೀಚೆಗೆ ಒಂದು 2 ವರ್ಷದಲ್ಲಿ ಶುರುವಾದಂಥದ್ದೊಂದು ಸಂಪ್ರದಾಯ ಏನು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಒಂದು ಸತ್ಯ ಅಂತ ಇರುತ್ತೆ, ಅವ್ರದೇ ಆದಂಥ ಸತ್ಯ ಇರುತ್ತೆ. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ವರ್ಷನ್ ಆಫ್ ಟ್ರೂತ್. ಹಾಗೆ ಒಂದು ಸಮಾಜಕ್ಕೂ ಕೂಡ ಒಂದು ಸತ್ಯ ಅಂತ ಇರುತ್ತೆ, ಒಂದು ಸಾಮಾಜಿಕ ಸತ್ಯ ಅಂತ. ಆ ಸಾಮಾಜಿಕ ಸತ್ಯನ ಎಷ್ಟು ಕೆನಡಾದ ಕನ್ನಡಿಗರ ಪರವಾಗಿ ಸುಧಾಮೂರ್ತಿ ಮ್ಯಾಮ್ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವು ಗಣಪತಿ ಹಬ್ಬ ಮಾಡಿದ ದಿನ ಕೇಳ್ಕೊಂಡ್ವಿ, ಇದು ನಮ್ಮ 50ನೇ ವರ್ಷದ ಹುಟ್ಟು ಹಬ್ಬದ ವರ್ಷ, ಗೋಲ್ಡನ್ ಜುಬ್ಲಿ ವರ್ಷ. ಹಾಗಾಗಿ ನಮ್ಗೆ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಮಾಡೋ ಹಾಗೆ ನಮ್ಗೆ ಅವಕಾಶ ಮಾಡಪ್ಪ, ಕೃಪೆ ಮಾಡಪ್ಪ ಅಂತ ಹೇಳಿ ನಾವು ಗಣಪನನ್ನ ಕೇಳ್ಕೊಂಡ್ವಿ. ಮುಂದಿನ ವಾರಾನೇ ಸುಧಾಮೂರ್ತಿಯವರು ನಮ್ಮ ಹತ್ರ ಬಂದಿದ್ದಾರೆ, ನಮ್ಮ ಜೊತೆ ಬಂದಿದ್ದಾರೆ. ಮ್ಯಾಮ್, ಹಬ್ಬ ಯಾವತ್ತು ಬಂದ್ರು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಏನಾದ್ರೂ ನಾವು ಸೆಲೆಬ್ರೇಟ್ ಮಾಡೋದು ವೀಕೆಂಡ್ ಅಲ್ಲಿ. ಹಾಗಾಗಿ ನಮ್ಮ 50ನೇ ವರ್ಷದ ಚಿನ್ನದ ಗಣೇಶ ಹಬ್ಬವನ್ನ ನಾವು ಮಾಡಿದ್ದು ಕಳೆದ ಭಾನುವಾರ. ಅವತ್ತಿನ ದಿನದ ನಮ್ಮ ಒಂದು ಕೋರಿಕೆ ದೇವರಲ್ಲಿ ಆಗ್ಲೇ ನೆರವೇರಿಸ್ತಾ ಇದ್ದಾನೆ. ನಿಮಗೆಲ್ಲರಿಗೂ ಸುಧಾಮೂರ್ತಿ ಅವರು ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಅಭಿನಂದನೆಗಳು. ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿ ಜನ ಪ್ರೇಮ ಗಜವದನ ಬೇಡುವೆ, ಗಜವದನ ಬೇಡುವೆ. ಸುಧಾಮೂರ್ತಿಯವರಿಗೆ ನಮ್ಮ ಕನ್ನಡ ಸಂಘದಿಂದ ಅವರು ಗಣೇಶ ಹಬ್ಬದ ಸಮಯದಲ್ಲಿ ಬಂದಿರುವುದರಿಂದ ಗೌರಿ ವಾಹನ ಕೊಡಲು ನಾವು ಇಚ್ಛಿಸುತ್ತೇವೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ
ನೀವು ಬಾಗ್ನ ನಾವು ಕೊಟ್ಟರೆ, ಹಣ್ಣು ಕಾಯಿ ಮೊರ ಕೊಟ್ಟರೆ ತೊಗೊಂಡು ಹೋಗ್ತಿರೋ ಇಲ್ವೋ ಅಂತ ಹೇಳಿ, ಅದಕ್ಕೆ ಬದಲಾಗಿ ಬಾಗನದ ರೂಪದಲ್ಲಿ ನಮ್ಮ ಶ್ವೇತಾ ಗುರು ರಚನೆ ಮಾಡಿರುವಂತಹ ಒಂದು ಪೇಂಟಿಂಗ್ ನಿಮಗೆ ನಾವು ಬಾಗನ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. Good evening, everyone. My name is Kushi Desai, Kannada Sangha member from ever since I was born. Kannada Sangha is a cultural organization, as I'm sure you all know. And I'm so privileged to have performed countless number of times on the stage. I have celebrated Ganesha Habba, Yugadi Habba, Nada Habba, and Deepavali. As I moved on from being a teen to transitioning to go to university, I have always felt that there was something missing in Kannada Sangha. And so I spoke about this a while back with Brinda Auntie, and we have been there for everyone, for everything, for every Habba, for every celebration, but are we really there for something beyond that in Kannada Sangha? The executive committee and Brinda Auntie are creating a social platform for all of us to be able to connect with one another on deeper issues we all have as Kannadigas. I request Sudha ma'am to kindly integrate the social wing of Kannada Sangha, Paraspara. ತುಂಬ ಧನ್ಯವಾದಗಳು ಮ್ಯಾಮ್, ಅದನ್ನ ನೀವು ಇನಾಗ್ರೇಟ್ ಮಾಡಿದ್ದಕ್ಕೆ. ಅದ್ರ ಬಗ್ಗೆ ಒಂದೆರಡು ಮಾತು ನೀವು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಈ ಸೋಷಿಯಲ್ ಕಾಸ್ಗಳ ಬಗ್ಗೆ ಗ್ಲೋಬಲಿ ಇಟ್ ಇಸ್ ರಿಕ್ವೈರ್ಡ್ ಅಂತ ಹೇಳಿದಾಗ, ನಾವು ಕಲ್ಚರಲ್ ಸಂಸ್ಥೆಯಾಗಿ ಒಂದು ಹಬ್ಬ ಹರಿದಿನ ಮಾಡ್ತೀವಿ. ಆದರೆ ಇದೊಂದು ಯಾತಕ್ಕೆ ನೀವು ಈಗ ತಾನು ಹೇಳಿದ್ರಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ನನ್ನ ಕಿವಿಲಿ ಹೇಳಿದ್ರಿ. ನನ್ನ ಕಿವಿಲಿ ಹೇಳಿದ ಮಾತನ್ನ ಎಲ್ರಿಗೂ ಕೇಳೋ ಹಾಗೆ ನೀವು ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಟೊರೆಂಟೋದ ಕನ್ನಡಿಗರಿಗೆ ನಮಸ್ಕಾರ. ನಾನು ಅನೇಕ ದೇಶ ನೋಡಿದ್ದೀನಿ, ಅನೇಕ ಕನ್ನಡ ಸಂಘಗಳಿಗೆ ಹೋಗಿದ್ದೀನಿ. ನಾನು ಸಾಮಾನ್ಯವಾಗಿ ಎಲ್ಲ ದೇಶಕ್ಕೆ ಹೋದಾಗೂ ಕನ್ನಡ ಸಂಘ ಇದ್ದರೆ ಹೇಗೋ ಮಾಡಿ ಒಂದು ಅರ್ಧ ಗಂಟೆ ಆದರೂ ಹೋಗ್ತೀನಿ. ಯಾಕೆಂದರೆ ಬೇರಿನಿಂದ ದೂರವಾದ ಮೇಲೆ ಬೇರಿನ ಎಳೆತ ಜಾಸ್ತಿ ಇರ್ತದೆ. ನಿಮ್ಮಷ್ಟು ಹಬ್ಬ ಹರಿದಿನ ಬಹುಶಃ ನಾವು ಬೆಂಗಳೂರಲ್ಲೇ ಮಾಡೋಲ್ಲ. ನಮ್ಮನೆ ರೋಡ್ನಲ್ಲಿ ಗಣೇಶ ಇಡ್ತೀವಿ. ನಮ್ಮ ಮನೆಯಲ್ಲಿ ಅರ್ಶಿನ ಕುಂಕುಮ ಕರಿಬೇಕು ಅಂದರೆ ಆ ರೋಡ್ನಲ್ಲಿ ಯಾರ್ಯಾರೂ ಇಲ್ಲ. ಎಲ್ಲರೂ ಮಕ್ಕಳೆಲ್ಲ ಅಮೇರಿಕ, ಉಳಿದವರೆಲ್ಲ ನಮ್ಮಂಥವ್ರು ವಯಸ್ಸಾದವರು. ನಮ್ಮನೇಲೆ ಪೂಜೆ ಮಾಡ್ಕೋತೀವಿ ಅಂದ್ಬಿಡ್ತಾರೆ. ಒಂದು 25 ವರ್ಷ ಕೆಳಗೆ ಜನ ಸಿಗ್ತಿದ್ರು, 30 ವರ್ಷ ಕೆಳಗೆ ಇನ್ನೂ ಸಿಗ್ತಿದ್ರು. ಈಗ ಜಯನಗರ ಸುದ್ದಿ ಹೇಳ್ತಾ ಇದ್ದೀನಿ. ನಮ್ಮ ರೋಡಿನಲ್ಲಿ ಗಣಪತಿ ಇಟ್ಟರೆ ನಾವು ಒಬ್ಬರೇ ನೋಡ್ಕೋಬೇಕು, ಬೇರೆ ಯಾರು ನೋಡೋಕೆ ಬರೋದು ಇಲ್ಲ. ಅದೇ ರೀತಿ ಯುಗಾದಿ ಅಂದ ತಕ್ಷಣ ಮನೆಯಲ್ಲಿ ಮುಂಚೆ ಹೋಳಿಗೆ ಗೀಳಿಗೆ ಮಾಡೋದೆಲ್ಲ ಹೋಗ್ಬಿಟ್ಟಿದೆ. ಈ ಗಣಪತಿಗೂ ಸಹಿತ ಕರ್ಚಿಕಾಯಿ ಆಮೇಲೆ ಮೋದಕ ಮಾಡೋದು ಹೋಗಿದೆ. ಬೈ ಟು ಕಾಫಿ ಅವರು 799 ಅಂತ ಒಂದು ಮಾಡಿದ್ದಾರೆ. ನಾವೆಲ್ಲ ಒಬ್ರಿಗೊಬ್ರು 799 ತಗೊಂಡ್ರ ಅಂತೀವಿ. ಅಂದರೆ 799 ರೂಪಾಯಿ ಕೊಟ್ಟರೆ ಹೋಮ್ ಡೆಲಿವರಿಯಲ್ಲಿ 8 ಮೋದಕ ಅಥವಾ 9 ಮೋದಕ ಏನೋ, ನನಗೆ ಅದು ಗೊತ್ತಿಲ್ಲ. 9 ಮೋದಕ, 9 ಕರ್ಚಿಕಾಯಿ, 9 ಕಡುಬು, ಸ್ವಲ್ಪ ಕಜ್ಜಾಯ ಎಲ್ಲ ಕೂಡಿ ಸಿಕ್ಬಿಡ್ತದೆ ಒಂದು ಬಾಸ್ಕೆಟ್ ಸಮೇತ. ಅದನ್ನೇ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡಿಬಿಟ್ರೆ ಅದೇ ಗಣಪನ ಹಬ್ಬ ಆಗಿ ಹೋಯಿತು. ಈಗ ಇಂಡಿಯಾದಲ್ಲಿ ನೀವು ತಿಳ್ಕೊಂಡಾಗ ನೀವು ಬಿಟ್ಟು ಬಂದಮೇಲೆ ಭಾಳ ಚೇಂಜ್ ಆಗಿಬಿಟ್ಟಿದೆ. ಯಾವ ಹೆಣ್ಮಕ್ಳಿಗೆ ಮುಂಚಿನ ಹಾಗೆ ಅಡುಗೆ ಮಾಡೋದು ಭಾಳ ಕಡಿಮೆ. ಯಾಕೆಂದರೆ ಎಲ್ಲ ರುಬ್ಬೋದನ್ನು ಕಡಿಮೆ. ಎಲ್ಲ ಇದು ದೋಸೆ ಹಿಟ್ಟು ಅವೆಲ್ಲ ಸಿಕ್ಬಿಡ್ತದೆ. ಬಹುಶಃ ನೀವೇ ನಮಗಿಂತ ಹೆಚ್ಚು ನೀವು ರುಬ್ಬೋದು ಕುಟ್ಟೋದು ಮಾಡ್ತಿರೋ ಏನೋ ಇಲ್ಲಿ. ಮತ್ತು ಹಬ್ಬ ಇದ್ದಾಗ ಎಷ್ಟು ಜನರನ್ನ ಕರೆದು ಹೋಳಿಗೆ ಒಬ್ಬಟ್ಟು ಮಾಡ್ತಿರೇನೋ. ನಮ್ಮಲ್ಲಿ 799 ಬಂದುಬಿಟ್ಟಿದ್ದೀವಿ ನಾವು, ಯಾರು ಮಾಡೋದೇ ಇಲ್ಲ. ನಾವು ರಾತ್ರಿಗೆ 799, ಮೇ ಬಿ 899 ಇರ್ಬೋದು. ದೀಪಾವಳಿಗೆ 999 ಇರ್ಬೋದು. ಚಕ್ಲಿಗೆ ಸೇರಿಸಿ ಎಲ್ಲ ಕೂಡ ಕೊಟ್ಬಿಡ್ತಾರೆ. ಹೀಗಾಗಿ ಬೇರಿನಿಂದ ದೂರ ಬಂದ ಮೇಲೆ ನಿಮಗೆಲ್ಲನೂ ಬೇರಿನ ಪರಿಚಯ, ಬೇರಿನ ಆಳ ಎಳಿತಿರೋದ್ರಿಂದ ನೀವು ನಮಗಿಂತ ಹೆಚ್ಚು ಕನ್ನಡಕ್ಕೆ ಬದ್ಧರಾಗಿರ್ತೀರಿ ಅನ್ನೋದು ನನ್ನ ಅನುಭವದಲ್ಲಿ ಕಂಡಿದ್ದೀನಿ. ಆದ್ರೆ ಬರೀ ನನಗೆ ಇದು ಮಾತ್ರ ನನಗೆ ಭಾಳ ಜನ ಯಂಗ್ಸ್ಟರ್ಸ್ ಹೇಳ್ತಿದ್ರು, ಏನು ನೀವು ಕನ್ನಡ ಸಂಘ ಅಂದರೆ ಬಿಸಿಬೇಳೆ ಹುಳಿಯನ್ನ, ಮೊಸರು ಅನ್ನ, ಆಮೇಲೆ ಕಡುಬು, ಒಬ್ಬಟ್ಟು, ಒಂದು 5-6 ನಮೂನೆ ಅಡುಗೆ, ಗಣೇಶನ ಹಬ್ಬ ಒಂದು, ದಸರಾದಲ್ಲಿ ಒಂದಿನ, ದೀಪಾವಳಿಯಲ್ಲಿ ಒಂದಿನ, ಯುಗಾದಿ ಒಂದಿನ, 4 ಹಬ್ಬಕ್ಕೆ 4 ಥರದ ಸ್ವೀಟ್ ಮಾಡಿ ಎಲ್ಲರೂ ಸೇರಿ ಊಟ ಮಾಡಿ ಅವತ್ತಿನ ದಿನ ಎಲ್ಲರೂ ಒಂದು ಸೀರೆ ಉಟ್ಕೊಂಡ್ರು. ನಮ್ಮಂಥ ಅಂದರೆ ಮಧ್ಯಮ ವಯಸ್ಸಿನವ್ರು ಸೀರೆ ಉಟ್ಕೊಂಡು ಮಕ್ಕಳು ಮ್ಯಾಕ್ಸಿ ಹಾಕ್ಕೊಂಡು ಮುಗಿಸ್ಬಿಡ್ತೀವಿ. ಆದರೆ ಬಿಯಾಂಡ್ ದ್ಯಾಟ್ ಕನ್ನಡ ಸಂಘದ ನಿಜವಾದ ಉದ್ದೇಶ ಏನು? ಗೆಟ್ ಟುಗೆದರ್ ಮಾಡಿ ಊಟ ಮಾಡೋದು,
ಅಥವಾ ಬಿಯಾಂಡ್ ದ್ಯಾಟ್ ಏನಾದರೂ ಇದೆಯೋ ಅಂದರೆ ಬಿಯಾಂಡ್ ದ್ಯಾಟ್ ಇದೆ. ಅದು ಈ ಪರಸ್ಪರ ಅಂತಹ ಒಂದು ಸಂಚಿಕೆಯಲ್ಲಿ ಬಹಳ ವ್ಯಕ್ತ ಆಗ್ತದೆ. ನೀವು ದೇಶ ಬಿಟ್ಟು ಬಂದಿರ್ತೀರಿ, ಅಲ್ಲಾದರೆ ಏನೋ ಸ್ವಲ್ಪ ದುಃಖ ಆಯಿತು, ಏನೋ ಆಯಿತು, ತಕ್ಷಣ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಪಕ್ಕದ ಮನೆಯವ್ರು ಯಾರ ಹತ್ರ ಹೇಳಿ ಮಾತಾಡಿ ಅಥವಾ ಏನೋ ಅಥವಾ ಸುಖಪಟ್ಟನು ಏನಾರ ಅದಾಗ ತೋರಿಸಿನೂ ಸಮಾಧಾನ ಆನಂದ ಪಡ್ಬೋದು. ಇಲ್ಲಿ ನೀವು ಇನ್ನೊಬ್ಬರ ಮನೆಗೆ ತಕ್ಷಣ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲರೂ ಬ್ಯುಸಿ ಇರ್ತಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ, ಚಳಿ ಬೇರೆ, ಬೇಸಿಗೆ ಚಳಿಗಾಲದಂತೂ ಹೊರಗೆ ಹೋಗ್ಲಿಕ್ಕೆ ಆಗೋಲ್ಲ. ಅಂಥದ್ರಲ್ಲಿ ನಿಮಗೆ ಏನಾದರೂ ಒಂದು ಸಹಾಯ ಬೇಕು ಅಂತಂದರೆ ಮನಸ್ಸಿನ ಸಹಾಯ, ದುಡ್ಡಿನ ಸಹಾಯ ಅದು ಬೇರೆ. ಇದು ದುಡ್ಡು ಸಹಾಯ ಹೇಗೋ ಮಾಡ್ಬೋದು, ಮನಸ್ಸಿನ ಸಹಾಯ ಸಿಗೋದು ಭಾಳ ಕಷ್ಟ. ನಾನು ನನ್ನ ಮಕ್ಕಳು ಬೆಳಿಬೇಕಾದ್ರೆ ಟೀನೇಜ್ ಹುಡುಗರು ಹೇಗಿರ್ತಾರೆ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಟೀನೇಜ್ ಬಂದಾಗ ಅಯ್ಯೋ ತೊಂದರೆ ಕೊಡ್ತಾರೆ ನನಗೆ ಗೊತ್ತೇ ಇರಲಿಲ್ಲ ಅಂದೆ. ನನ್ನ ಫ್ರೆಂಡ್ ಒಬ್ಬಳಿಗೆ ಫೋನ್ ಮಾಡಿ ಕೇಳಿದೆ, ನಿನ್ನ ಮಕ್ಕಳು ಟೀನೇಜ್ ಇದ್ದಾಗ ಹೇಗಿದ್ರು? ಭಾಳ ವೆಲ್ ಬಿಹೇವ್ಡ್ ಇದ್ರು. ಅವನಿಗೆ ಇನ್ನೂ ಥರ ಹೆದರಿಕೆ ಆಗಿಬಿಡ್ತು, ಅಯ್ಯೋ ಹಂಗಾರೆ ನನ್ನ ಮಕ್ಕಳು ಏನು ತೊಂದರೆ ಇದೆಯಾ, ನಾನು ತಾಯಿಯಾಗಿರೋ ತಪ್ಪಿಬಿಟ್ಟೆ ಅಂತ ಇನ್ನೊಬ್ಬ ಸ್ನೇಹಿತೆಗೆ ಮಾಡಿದೆ. ಅವಳು ಹೇಳಿದ್ಲು, ಮಕ್ಕಳನ್ನ 12 ವಯಸ್ಸಿಂದ 19 ವಯಸ್ಸು ತನಕ ಕಂಟ್ರೋಲ್ ಮಾಡೋದು ಅಂದರೆ ಬಹಳ ಕಷ್ಟ. ಮುಂದೆ ಸರಿ ಆಗ್ತಾರೆ, ಆ 7-8 ವರ್ಷ ಬಹಳ ಕಷ್ಟ. ಅವಳು ಹೇಳಿದಾಗ ನಂಗೆ ಬಹಳ ಧೈರ್ಯ ಬಂದ್ಬಿಡ್ತು. ನಾನು ಒಬ್ಬಳೇ ಅಲ್ಲ, ಈ ಥರ ಎಲ್ರಿಗೂ ತಾಯಂದ್ರಿಗೂ ಆಗುತ್ತೆ ಅಂತ. ನಾನು ನಾರಾಯಣ ಮೂರ್ತಿ ರಿಟೈರ್ ಆದ ತಕ್ಷಣ ಮೂರ್ತಿ ಹಿಂದಿಂದು ಅಡುಗೆ ಮನೆ ಬರ್ತಿವ್ರು, ಅಡುಗೆ ಮನೆ ಶುರು ಮಾಡಿರುತ್ತೆ. ಅಡುಗೆ ಏನು ಅಂದರು, ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ನಿನ್ನ ಗಂಡ ರಿಟೈರ್ ಆದ್ಮೇಲೆ ಏನು ಮಾಡ್ತಾರೆ? ಅಯ್ಯೋ ತುಂಬ ಕಷ್ಟ ಗಂಡಸರು ರಿಟೈರ್ ಆಗಿ ಅಡುಗೆ ಮನೆಗೆ ಬಂದುಬಿಟ್ರೆ ನಿಮ್ಮದು ಲೆಂಗ್ತ್ ಆಫ್ ದಿ ಏನದು ಟಾವೆಲ್ ಸರಿ ಇಲ್ಲ, ಸ್ಪೂನ್ಗಳೆಲ್ಲ ಅಳತೆ ಸರಿ ಇಲ್ಲ, ನೀವು ಉಪ್ಪಿನಕಾಯಿಯಲ್ಲಿ ಈ ಜಾಡಿಯಲ್ಲಿ ಯಾಕೆ ಹಾಕಿಟ್ಟಿದ್ದೀರಿ? ಯಾಕೆಂದ್ರೆ ಅವ್ರು ಆಫೀಸ್ ಥರ ಅಡುಗೆ ಮನೆ ನಡ್ಸೋಕೆ ಹೋಗ್ತಾರೆ. ನಮಗೇನೋ ನಮ್ದೊಂದು ರೂಢಿ ಇರ್ತದೆ. ಅದಕ್ಕೆ ರಿಟೈರ್ ಆದ ಗಂಡ ಟೀನೇಜ್ನಲ್ಲಿರೋ ಮಕ್ಕಳು ಹೆಣ್ಮಕ್ಳಿಗೆ ಭಾಳ ಕಷ್ಟ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ರಿಟೈರ್ ಆದ ಗಂಡಂದ್ರಿಗೆ ಬೇರೆ ಒಂದು ಕೆಲಸ ಕೊಡಬೇಕು, ಯಾವುದಾದ್ರೂ ಒಂದು ಕೆಲಸ ಕೊಡಬೇಕು. ಅದು ಹೇಗೆ ಅಂದರೆ ನಾಯಿ ಬಾಲ ಸರಿ ಮಾಡುವಂಥ ಕೆಲಸ ಕೊಟ್ಬಿಟ್ರೆ ಇಡೀ ದಿನ ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ಕನ್ನಡ ಸಂಘದಲ್ಲಿ ಒಂದು ಕೆಲಸ ಕೊಡಬೇಕು. ಏನಂತಂದರೆ ನೀವೇನಾದರೂ ಇತ್ತಂದರೆ ಅವ್ರ ಮುಖಾಂತರ ಈ ಜವಾಬ್ದಾರಿ ಕೊಟ್ಟರೆ ಅವರು ಬ್ಯುಸಿ ಆಗ್ತಾರೆ. ಬಿಕಾಸ್ ಓಲ್ಡ್ ಏಜ್ನಲ್ಲಿ ಫ್ರೆಂಡ್ಸ್ ಕಡಿಮೆ ಆಗ್ತಾರೆ. ಇದು ಹೇಳ್ತಾನೆ, ಹೆಂಗಿದ್ದಾಗ ಫ್ರೆಂಡ್ಸ್ ಇರ್ತಾರೆ, ಓಲ್ಡ್ ಏಜ್ನಲ್ಲಿ ಫ್ರೆಂಡ್ಸ್ ಕಡಿಮೆ ಆಗ್ತಾರೆ. ಕೆಲಸ ಕಡಿಮೆ ಆದಮೇಲೆ ಮನಸ್ಸು ಸುಮ್ಮನೆ ಕೂತ್ಕೊಳ್ಳಲ್ಲ, ಬೇರೆ ಏನೇನೋ ಚಿಂತನೆ ಮಾಡುತ್ತೆ. ಅದಕ್ಕೆ ಒಂದು ಸಾಮಾಜಿಕ ರೂಪದಲ್ಲಿ ಈ ಥರ ಒಂದು ಪರಸ್ಪರ ಥರ ಒಂದು ಸಂಸ್ಥೆಯಲ್ಲಿ ಒಂದು ವಿಂಗ್ ನೀವು ಮಾಡಿದ್ದು ಬಹಳ ಒಳ್ಳೆಯದು. ಯಾಕೆಂದರೆ ಸಮಾನ ದುಃಖಿಗಳಿಗೆ ಅಯ್ಯೋ ನನಗೊಬ್ಬಳಿಗೆ ಕಷ್ಟ ಇಲ್ಲ, ಅವ್ರಿಗೂ ಇದೆ ಅಂತ ಸಮಾನ ಅನಿಸುತ್ತೆ. ಅದೇ ಥರ ರಿಟೈರ್ ಆದವ್ರಿಗೆ ಎಲ್ಲ ಇಂಟೆಲಿಜೆನ್ಸು ಎಕ್ಸ್ಪೀರಿಯನ್ಸ್ ಇರುತ್ತೆ. ಮನೇಲಿ ಕೂತ್ಕೊಂಡ್ರೆ ಅಡುಗೆ ಮನೆಯಲ್ಲಿ ಲೆಕ್ಕ ಮಾಡೋ ಬದಲಿ ಇಂಥಲ್ಲಿ ಬಂದು ಏನಾದರೂ ತಮ್ಮ ಅನುಭವ ಹೇಳಿ ಜೀವನದಲ್ಲಿ ಕಷ್ಟ ಬಂದಾಗ ಹೆಂಗೆ ಮಾಡಬೇಕು ಅಂತ ಇಂಥ ಹಿರಿಯರು ಹೇಳಿದರೆ ಅದೆಷ್ಟೋ ಜನರಿಗೆ ಧೈರ್ಯ ಬರ್ತದೆ. ಅದಕ್ಕೆ ನಾವು ಬರೀ ಊಟಕ್ಕೆ ಮಾತ್ರ ಕನ್ನಡ ಸಂಘ ಉಪಯೋಗ ಮಾಡಿದ್ರೆ ಈ ತರಹದ ಒಂದು ಸಲಹೆ ಪರಸ್ಪರ ವಧುವರ ಇದ್ರೂ ಚಿಂತಿಲ್ಲ. ಯಾಕೆಂದರೆ ಈ ವಧುವರನ ಹುಡ್ಕೋ ಕಾಲ ಹೋಯ್ತು, ಅವರೇ ಹುಡ್ಕೋತಾರೆ. ಆದ್ರೆ ಅಕಸ್ಮಾತ್ ಕೇಳೋ ಮಕ್ಕಳಿದ್ರೆ ಒಂದು ವಧುವರ ಇದೆ, ಒಂದು ಗೆಟ್ ಟುಗೆದರ್ ಅಕಸ್ಮಾತ್ ಅದು ಇದೆ ಮ್ಯಾಮ್, ಅದು ಮೇನ್ ಲಿಸ್ಟಲ್ಲಿ ಬೇರೆ ಇದೆ. ಅದು ಮಾಡಬೇಕಾಗುತ್ತೆ. ಯಾಕೆಂದರೆ ಊರು ಬಿಟ್ಟು ಬಂದಮೇಲೆ ನಿಮ್ಗೆ ಯಾರೂ ಪರಿಚಯ ಇರೋದಿಲ್ಲ. ಊರಲ್ಲಾದರೆ ಬೇಕಾದಷ್ಟು ಜನ ಅವ್ರ ಮಗ, ಅವ್ರ ಅಣ್ಣನ ಮಗ, ತಮ್ಮನ ಮಗ ಏನೇನೋ ನೆಪ ಬರ್ತದೆ. ಇಂಥಲ್ಲಿ ಅದು ಇರೋದಿಲ್ಲ. ಇದೊಂದು ಮತ್ತು ಕಷ್ಟದಲ್ಲಿದ್ದಾಗ, ಮನಸ್ಸಿನ ಕಷ್ಟದಲ್ಲಿದ್ದಾಗ ತೋಡ್ಕೊಳ್ಳೋಕ್ಕೆ ಇದು ಒಂದು ಹೊರೆಗಲ್ಲು ಅಂತೀನಿ. ನಾನು ಚಿಕ್ಕವಳಿದ್ದಾಗ ನಮ್ಮ ತಾತ ನಂಗೆ ತೋರಿಸೋರು, ಊರಾಚೆಗೆ ಹಳ್ಳಿಯಲ್ಲಿ ಹೊರೆಗಲ್ಲು ಅಂತ ಇರೋದು ಪಾಯ್ ಶೇಪ್ನಲ್ಲಿ. ನಾ ಯಾಕೆ ಹೊರಗಲ್ಲಿದೆ ಅಂತಂದಾಗ ಅವ್ರು ಹೇಳ್ತಾ ಇದ್ರು, ಪ್ರತಿಯೊಬ್ಬರು ನಮ್ಮ ಊರಿನಲ್ಲಿ ಕೂಲಿಕಾರರು ಹುಲ್ಲು ತಲೆ ಮೇಲೆ ಹೊತ್ಕೊಂಡು ಬಂದು ತುಂಬ ಭಾರ ಆದಾಗ ಹೊರಗಲ್ ಮೇಲೆ ಇಟ್ಬಿಡೋರು. 15 ನಿಮಿಷ ಅಲ್ಲಿ ಕೂತ್ಕೊಂಡು ನೀರು ಬೆಲ್ಲ ಕೊಡೋದು ನಮ್ಮ ಮನೆಯಲ್ಲಿ. ಅವ್ರಿಗೆ ಬೆಲ್ಲ ತಿಂದು ನೀರು ಕುಡಿದು ಮತ್ತೆ ಹೊರಗಲ್ಲಿನ ಮೇಲಿಂದ ಹೊರ ಇಟ್ಕೊಂಡು ಹೋಗೋರು. ನಾ ಕೇಳ್ತಾ ಇದ್ದೆ ಯಾಕೆ ಇದು ಅಂತ. ಅವಾಗ ನಮ್ಮ ತಾತ ಹೇಳ್ತಾ ಇದ್ರು ಏನಂದರೆ, ಯಾರ್ದು ಚಿಂತೆ ಎನ್ನುವುದು ಜವಾಬ್ದಾರಿ ಕಳೆಯೋಕ್ಕಾಗೋದಿಲ್ಲ. ಬಹಳ ದುಃಖ ಆದಾಗ, ಬಹಳ ಕಷ್ಟ ಬಂದಾಗ ಒಂದು 5 ನಿಮಿಷ ಹೊರಗಲ್ಲ ಥರ ಅದನ್ನಿಟ್ಟು ಸುಧಾರಿಸ್ಕೊಂಡು ನಮ್ಮ ಭಾರ ನಾವೇ ಎತ್ತಬೇಕು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಬ್ಬರಿಗೆ ಹೊರಗಲ್ಲ ಆಗಬಲ್ಲ. ಈಗ ನನ್ನ ದೃಷ್ಟಿಯಲ್ಲಿ ನಿಮಗೇನು ಚಿಂತೆ ಇಲ್ಲ, ನಿಮ್ಮ ದೃಷ್ಟಿ ನನಗೇನು ಚಿಂತೆ ಇಲ್ಲ. ಮತ್ತೊಬ್ಬರ ಚಿಂತೆ ನಮಗೆ ಚಿಂತೆ ಬಹಳ ಸಣ್ಣದನಿಸುತ್ತೆ, ನಮ್ಮ ಚಿಂತೆ ನಮಗೆ ದೊಡ್ಡದನಿಸುತ್ತೆ. ಅದಕ್ಕೆ ಹೊರಗಲ್ಲಿದ್ದಾಗ ಅದನ್ನು ಸ್ವಲ್ಪ ಹೊತ್ತು ನೀವು ಜೊತೆಗಿದ್ರೆ ಅವ್ರು ಮತ್ತೆ ಸುಧಾರಿಸ್ಕೊಂಡು ಜೀವನ ನಡೆಸ್ತಾರೆ. ಅದಕ್ಕೆ ನಿಮ್ಮ ಪರಸ್ಪರ ಒಂದು ಹೊರಗಲ್ಲು ಆಗಲಿ, ದೇವರು ಕಿವಿ ಕೊಟ್ಟಿರೋದು ಒಡವೆ ಹಾಕ್ಕೊಳ್ಳೋಕೆ, ಮುತ್ತಿನ ಎಂಡೋಲೆ ಹಾಕ್ಕೊಳ್ಳೋಕೆ, ವಜ್ರದ ಬೆಂಡೋಲೆ ಹಾಕ್ಕೊಳ್ಳೋಕೆ ಅಲ್ಲ. ಕಿವಿ ಕೊಟ್ಟಿರೋದು ಮತ್ತೊಬ್ಬರ ದುಃಖವನ್ನು ಕೇಳಿಕೊಂಡು ಸಾಂತ್ವನವಾಗಿ 4 ಮಾತು ಹೇಳಿ. ಮೇನ್ ಉದ್ದೇಶ 4 ಜನರಿಗೆ ಸಮಾಧಾನದ ಮಾತು ಹೇಳಲಿಕ್ಕೆ ಕೊಟ್ಟಿರೋದು. ಅದು ಪರಸ್ಪರದಲ್ಲಿ ಆಗಲಿ ಅಂತ ನಾನು ಬಯಸ್ತೇನೆ.
ಬಹಳ ಜನರಿಗೆ ಏನಿಸುತ್ತೆ ಅಂದರೆ ಮತ್ತವ್ರ ಸುದ್ದಿ ನಮಗೆ ಯಾಕೆ ಅಂತ ದಯವಿಟ್ಟು ಹಾಕಿ ತಿಳ್ಕೊಬೇಡಿ. ಇವತ್ತು ಅವ್ರ ಮನೇಲಿ ಆಗಿದೆ, ನಾಳೆ ನಿಮ್ಮ ಮನೇಲಿ ಆಗುತ್ತೆ. ಅವಾಗ ನಿಮಗೆ ಬೇಕಲ್ಲ. ನಮ್ಮೂರಲ್ಲಿ ಒಬ್ಬನು ವ್ಯಕ್ತಿ ತೀರ್ಕೊಂಡಿದ್ದ. ಅವ್ನಿಗೆ ಹೊರಲಿಕ್ಕೆ 4 ಜನ ಬೇಕಾಯಿತು. ಎಷ್ಟು ಜನ, ಸಣ್ಣ ಹಳ್ಳಿ, ನಮ್ಗೆ ರೂಢಿ ಇಲ್ಲ ಅಂತ ನಮ್ಮ ತಾತ ಹೇಳಿದರು, ಈಗ ರೂಢಿ ಮಾಡಿಕೊಡ್ರಪ್ಪ, ನಾಳೆ ನಿಮ್ಮ ಮನೆಗೆ ಯಾರಾದರೂ ಹೋದಾಗ ಮತ್ತೆ 4 ಜನ ಬೇಕಾಗುತ್ತೆ. ಹಾಗೆ ದುಃಖವನ್ನು ನೀವು ಯಾವಾಗ ಹಂಚೋಕೆ ಕಲಿತೀರಿ, ದುಃಖವನ್ನು ನೀವು ಕೇಳಿಬಿಟ್ಟು ಅವ್ರು ಸಂತೋಷದ ಮಾತು ಹೇಳ್ತೀರಿ, ಅದೇ ನಿಜವಾದ ಫಿಲಾಂಥ್ರಫಿ. ಫಿಲಾಂಥ್ರಫಿ ಅಂದ ತಕ್ಷಣ ಭಾಳ ದುಡ್ಡಿರಬೇಕು, ಭಾಳ ಥರ ಖರ್ಚು ಮಾಡಬೇಕು, ಎಲ್ಲ ಕಡೆ ನನ್ನ ಹೆಸರು ಬರಬೇಕು, ಅದಲ್ಲ. ಮತ್ತೊಬ್ಬರ ಈ ದುಃಖದಲ್ಲಿ ನಾವು ಸಹಭಾಗಿಯಾಗಿ ಅದನ್ನು ಕಡಿಮೆ ಮಾಡೋಕ್ಕೆ ಯಾವಾಗ ಪ್ರಯತ್ನ ಪಡ್ತೀವಿ, ಅದೇ ಫಿಲಾಂಥ್ರಫಿ ಆಗ್ತದೆ. ಅದು ಈ ಪರಸ್ಪರ ಅಂಥ ಸಂಘದಿಂದ ಆಗ್ತದೆ. ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳಿ ಬಯಸ್ತೀನಿ. ನಿಮಗೆ ಏನಾದರೂ ಈಗ ನಾನು ಒಂದೊಂದು ದಿನ ಭಾಷಣ ಮಾಡ್ತಾ ಕೂಡ್ಬೋದು. ಎರಡನೇ ಮೆಥಡ್ ನೀವು ಪ್ರಶ್ನೆ ಕೇಳಿದರೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ಬಿಕಾಸ್ ಭಾಳ ಜನರಿಗೆ ಪ್ರಶ್ನೆ ಕೇಳೋಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ನಾನು 6 ಗಂಟೆಗೆ ಬಿಡಬೇಕು, ನನಗಿನ್ನೂ ಟೈಮ್ ಇದೆ. ನೀವು ಯಾರಾದರೂ ಪ್ರಶ್ನೆ ಕೇಳ್ತಾ ಇದ್ದರೆ ಪ್ರಶ್ನೆ ಚಿಕ್ಕದಾಗಿರಬೇಕು, ಚೊಕ್ಕದಾಗಿರಬೇಕು. ನನ್ನ ಹೊಗಳುವ ಪ್ರಶ್ನೆ ಇರಬಾರ್ದು, ನೇರವಾಗಿರಬೇಕು. ಒಬ್ಬರಿಗೆ ಒಂದೇ ಪ್ರಶ್ನೆ ಕೇಳಬೇಕು. ದಯವಿಟ್ಟು ನಂಗೆ ಪ್ರಶ್ನೆ ಕೇಳಿ, ನಾವು ಉತ್ತರ ಕೊಡ್ತೀನಿ. ಒಂದು ಮಗು ಅವನು ಕನ್ನಡದಲ್ಲಿ ಬರೆದಿದ್ದ ಒಂದು ಎಸ್ಸೆನ ನಿಮ್ಮ ಮುಂದೆ ಓದಕ್ಕೆ ಇಷ್ಟಪಡ್ತಾನೆ. ಅದು ಒಂದು ನಿಮಿಷದ ಇಲ್ಲಿ ಹುಟ್ಟಿ ಬೆಳೆದ ಮಗು ಕನ್ನಡದಲ್ಲಿ ಕಳೆದ ವಾರ ಗಣೇಶನ ಬಗ್ಗೆ ಬರೆದ ಎಸ್ಸೆನ ನಿಮ್ಮ ಮುಂದೆ ಓದಕ್ಕೆ ಇಷ್ಟಪಡ್ತಾನೆ. ಅವನಿಗೆ ಓದಾದ್ಮೇಲೆ ಪ್ರಶ್ನೆಗಳ ಕಾರ್ಯಕ್ರಮ ಮಾಡೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶನ ಮಹಿಮೆ ಅಪಾರ, ಎಲ್ಲರೂ ಪೂಜೆ ಮಾಡಬೇಕು. ಧನ್ಯವಾದಗಳು. ಸಂತೋಷ. ಈ ಕಡಲಿನ ಆಚೆ ನೀವು ಇದ್ರ ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇದ್ದೀರಿ, ಅವ್ನು ಬರಿತಾ ಇದ್ದಾನೆ, ಅದು ನೋಡಿ ಸಂತೋಷ ಆಗುತ್ತೆ. ಮ್ಯಾಮ್, ಆ ವಿಷಯದಲ್ಲಿ ಒಂದು ಮಾತು ಹೇಳಬೇಕು. ನಮ್ಮ ಕನ್ನಡ ಸಂಘದಲ್ಲಿ ಕನ್ನಡ ಕಲಿಕೆ ಅಂತ ನಾವು ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಆ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಮಾಡೋಕ್ಕೆ ಯಾರೋ ಒಬ್ರು ಮೂಲ ಕಾರಣ ಇರ್ತಾರೆ. ಇಲ್ಲಿ ನೆಲೆಸಿದ 20 ವರ್ಷದಿಂದ ನೆಲೆಸಿದ ಒಬ್ರು ಇಮಿಗ್ರೆಂಟ್ ಕನ್ನಡತಿ ಡೆಂಟಿಸ್ಟು ಡಾಕ್ಟರ್ ಸುಧಾ ಸುಬ್ಬಣ್ಣ ಅಂತ ಹೇಳಿ, ದಯವಿಟ್ಟು ಎದ್ದು ನಿಂತ್ಕೊಳ್ಬೇಕು. ಆಕೆ ಶುರು ಮಾಡಿದ್ರು. ಪ್ರತಿ ಶನಿವಾರ ಬೇರೆ ಯಾವುದೇ ಕಾರ್ಯಕ್ರಮಗಳಿಲ್ಲ, ಯಾವುದೇ ಔಟಿಂಗ್ ಇಲ್ಲ, ಯಾವುದೇ ಪಾರ್ಟಿ ಇಲ್ಲ, ಏನಿದ್ರು ಕನ್ನಡ ಕಲಿಕೆಯನ್ನು ಆಕೆ ಬಿಟ್ಟಿಲ್ಲ. ಸ್ವಯಂ ಸೇವಕರಾಗಿ ಯಾವುದೇ ಫೀಸ್ ತಗೊಳ್ದೆ ಮನೆಗೆ ಮಕ್ಕಳನ್ನ ಕರೆದು ಊಟ ತಿಂಡಿನೂ ಕೊಟ್ಟು ಅವರು ಪಾಠ ಹೇಳ್ಕೊಡ್ತಾ ಇದ್ದಾರೆ. ಅವರು ಶುರು ಮಾಡಿದಂತಹ ಈ ಕನ್ನಡ ಕಲಿಕೆ ಕಾರ್ಯಕ್ರಮ ಇವತ್ತಿನ ದಿನ ನಮ್ಮ ಬಳಿ 23 ಟೀಚರ್ಸ್ ಇದ್ರು ಸಾಕಾಗೋದಿಲ್ಲ. ಯಾಕೆಂದ್ರೆ 260ಕ್ಕಿಂತ ಹೆಚ್ಚಿನ ಮಕ್ಕಳು ಕನ್ನಡ ಕಲಿತಿದ್ದಾರೆ ನಮ್ಮ ಟೊರಾಂಟೊ ಪ್ರದೇಶದಲ್ಲಿ. ಮ್ಯಾಮ್, ಇದು ನಮ್ಗೆ ಹೆಗ್ಗಳಿಕೆ. ತುಂಬಾ ಸಂತೋಷ. ದೇವರು ಒಳ್ಳೇದು ಮಾಡಲಿ. ತುಂಬಾ ಸಂತೋಷ. ಇದು ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಬಿಕಾಸ್ ನೀವು ಹೇಳಿದಾಗ ನಾವೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಂದವರು, ಯಾರು ಗೊತ್ತಿರಲಿಲ್ಲ ನಮಗೆ. ಆದ್ರೆ ಇವತ್ತಿನ ದಿನ ನಮ್ಮ ಸಂಸಾರ ಇಷ್ಟು ದೊಡ್ಡದು ಮ್ಯಾಮ್, ನಮ್ಗೆ ಪ್ರತಿಯೊಬ್ಬರಿಗೆ. ನೀವು ಕಡುಬೆಲ್ಲ ನೀವೆಲ್ಲ ಮಾಡಲ್ಲ ಅಂದ್ರಿ, 719 ಏನೋ ಹೇಳಿದ್ರಿ. ನಾವು ಗಣಪತಿ ಹಬ್ಬಕ್ಕೆ 985 ಕಡುಬುಗಳನ್ನ ನಾವೆಲ್ಲ ಸೇರಿ ಮಾಡಿದ್ವಿ ಲಾಸ್ಟ್ ವೀಕ್ ಗಣಪತಿ ಹಬ್ಬಕ್ಕೆ. ಬಹಳ ಸಂತೋಷ. ಅದಕ್ಕೆ ಹೇಳಿದೆ, ಬೇರಿನಿಂದ ದೂರ ಇದ್ರು ಸಹಿತ ನಿಮಗೆ ಬೇರೆ ಎಳೆಯುತ್ತೆ. ನಾವು 799 ಬಂದ್ಬಿಟ್ಟಿದ್ದೀವಿ. ಮ್ಯಾಮ್, ಈಗ ನಾವು ಪ್ರಶ್ನೆ ಉತ್ತರಕ್ಕೆ ನಾವು ಹೊರಡ್ತೀವಿ. ಖಂಡಿತ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಘವೇಂದ್ರ. ಈ ಸಲ ಕನ್ನಡ ಸಂಘ ಟೊರೊಂಟೊ 2023 ಎಡಿಷನಲ್ಲಿ ಟ್ರೆಷರರ್ ಆಗಿದ್ದೀನಿ. ನಮಸ್ಕಾರ ಸುಧಾ ಮೇಡಮ್. ನಮಸ್ಕಾರ. ನೀವು ಇಲ್ಲಿ ಬರೋದಕ್ಕೆ ಬಹಳ ಆಸಕ್ತಿಯಿಂದ ಮಕ್ಕಳು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಖಂಡಿತ. ಅದರಲ್ಲಿ ಕೆಲವು ಮಕ್ಕಳದ ಪ್ರಶ್ನೆ ನಾನು ಇಲ್ಲಿ ತಗೊಂಡಿದ್ದೀನಿ. ಅದರದ್ದು ಟೈಮಿಂಗ್ ಹೇಗಾಗಿ ಆಮೇಲೆ ಮುಂದೆ ಆಡಿಯನ್ಸ್ಗೆ ಹೋಗೋಣ. My question is for today is that my parents work in IT. I am loaded with activities all over in evening. You, a successful woman, how have you spent most of your time with the children back in those days? Okay, I got your question. Okay, I'll tell you. I know most parents work here, so
you have a very heavy schedule. Children have heavier schedule than parents. You have to go to piano class, you have to go for swimming, you have to go for mental math, you have to go for Russian algebra, you have to go for Vedic mathematics, you have to go for Kannada Sangha, Kannada Kalike also is included. Okay, how do I did, I'm a little bit easy mother. I told my children, look, later you know that it won't work in this country. In India, I will say, okay, you learn it later. But here swimming is a must. And I regret I did not learn swimming. You should do swimming. And now the overall workload everywhere is high. But I tell not to you, but to your parents. Give them some breathing time. They're all like, young, ಒಂಥರ ಮೊಗ್ಗೆ ಥರ ಅವ್ರ ಜೀವನ. ಅವ್ರೊಳಗೆ ಬಿಟ್ಟುಬಿಡಿ. ಬಹಳ ಕ್ಲಾಸಿಗೆ ಹೋಗೋದೇನು ಬೇಡ. ಇದು ನನ್ನ ಒಪಿನಿಯನು. ನನ್ನ ಮಕ್ಕಳಿಗೆ ಭಾಳ ಕ್ಲಾಸ್ ಆಗ್ತಿಲ್ಲ. ಸ್ವಿಮ್ಮಿಂಗ್ ಹಾಕ್ತಿದ್ದೆ ಮುಳುಗಿದ್ರೆ ಅಂತ ಅವ್ರು ಒಂದೇ ಹಾಕೋದು. ಪಿಯಾನೋ ಹಾಕ್ತಿದ್ದೆ, ಬೇಕಂದ್ರೆ ಕಂಟಿನ್ಯೂ ಮಾಡಿರಿ, ಬೇಡಂದ್ರೆ ಬಿಡ್ರಿ. ಆಫ್ಟರ್ ಸಮ್ ಟೈಮ್ ದೇ ಡಿಸ್ಕಂಟಿನ್ಯೂ ಬೇಡಬೇಡೋದು ಅಂತ. ಅಲ್ಲ, ಈ ದೇಶದಲ್ಲಿರೋ ಕಲ್ಚರ್ನಲ್ಲಿ ಆ ಥರ ಮಾಡ್ಲಿಕ್ಕೆ ಬರೋಂಗಿಲ್ಲ ನಿಮಗೆ. ಪಿಯಾನೋ ಇದೆ ಮಸ್ಟ್, ಸ್ವಿಮ್ಮಿಂಗ್ ಇದೆ ಮಸ್ಟ್. ಉಳಿದನ್ನು ಭಾಳ ನೀವು ಮಾಡಬಾರ್ದು. ಏನಾಗ್ಬಿಡ್ತದೆ ಅಂದರೆ ಯು ಶುಡ್ ಪಿಕಪ್ which course brings them happiness and choose that only. Some people free time ಮಕ್ಕಳಿಗೆ ಕೊಡಬೇಕು. And that gives the freedom gives them happiness. That's what I have noticed. At least with my children I gave them the freedom. ವಾರಕ್ಕೆ ಸ್ಯಾಟರ್ಡೇ ಸಂಡೇ ಆದಷ್ಟು ಸ್ಯಾಟರ್ಡೇ ಆಫ್ಟರ್ನೂನ್ ನಮಗೆ ನಿಮ್ಮಷ್ಟು ಇರುತ್ತಿದ್ದು ಇಲ್ಲ ಅಲ್ಲಿ. ಅದು 30-40 ವರ್ಷದ ಹಿಂದೆ ಸ್ಯಾಟರ್ಡೇ ಮತ್ತು ಸಂಡೇ ಆಫ್ಟರ್ನೂನು ಯು ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್. ಸ್ವಲ್ಪ ಈಸಿ ತಗೋತಾ ಇದ್ದೆ ನಾನು. ಸೊ ಗ್ರ್ಯಾಂಡ್ ಚಿಲ್ಡ್ರನ್ ದೇ ಡೂ ಎಕ್ಸಾಕ್ಟ್ಲಿ ಲೈಕ್ ವಾಟ್ ಯುವರ್ ಚಿಲ್ಡ್ರನ್ ಡೂ. ಬಟ್ they are not my headaches. No, they are their headaches. I only enjoy looking at them, but I don't interfere in their education because system is different. But I will tell you, just give them some free time. Let them do what they want. At least once a week, 3-4 hours you should give. ಭಾಳ ಕ್ಲಾಸ್ ಹಾಕ್ಬಿಟ್ರೆ ಭಾಳ ಬೇಗ ಕಲಿತಾರೆ, ಭಾಳ ಬೇಗ ಇದಾಗುತ್ತೆ ಅಂತಲ್ಲ. Some you can give, some you don't have to do. This is what I look at it. I'm an easy mother. That's the reason. Thank you. Entrepreneurship has evolved from the time you were part of Infosys to the ultra-competitive times today. So do you have any advice for the new generation if they're considering the entrepreneurial path? Entrepreneurship is not hereditary, number one. I always tell diseases are hereditary, not entrepreneurship or any talent. It's a kind of talent. Second thing is, you have to undergo a lot of difficult period in life when you are entrepreneur. And first 10 years at least, I feel you should forget the whole world and work on it. And you should have this attitude, okay, so what I fail, I will continue. Persistence is required. Social media is a big part of our lives, but its uses sometimes clash with the mindset of our parents. We as the youth of the world believe that our social media presence is equivalent to our real world presence. But our parents might think that it's a distraction and a privacy breach, and sometimes it is a distraction. What is your perspective on social media? You should not ask this question to me. You have to ask Sundar Pichai or someone like that, who owns the Google, etc., or Mark, who owns the Facebook. This is a worldwide problem, and the answer is not, this is the stage where I can tell in 1 minute. No, I can't do that. It requires a session for that. ನನಗೊಂದು ಪ್ರಶ್ನೆ ಇತ್ತು. ಕೆನಡಾ ಮಲ್ಟಿ ಕಲ್ಚರಲ್ ಕಂಟ್ರಿ ಅಲ್ವಾ, ಬಟ್ ಆಮೇಲೆ ನಮಗೆ ನಮ್ಮ ಸಂಸ್ಕೃತಿಯನ್ನು ಮುಂದೆ Tell me in English, no problem. ಇಲ್ಲ, ಕನ್ನಡ ಗೊತ್ತು. ಹೇಳಿ, ಬಟ್ what language you can express better, you do that. ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಬಹಳಷ್ಟು ಸಾಕಷ್ಟು ಅವಕಾಶಗಳಿದೆ ಮುಂದೆ ಒರೆಸ್ಕೊಂಡು ಹೋಗೋಕ್ಕೆ. ಬಟ್ ನಾವು ಅದನ್ನ ಮುಂದೆ ಒರೆಸ್ಕೊಂಡು ಹೆಂಗೆ ಹೋಗೋದು ಅಂತ ನಿಮ್ಗೊಂದು ಪ್ರಶ್ನೆ. ಯಾವ ದೇಶದಲ್ಲಿ? ಇಲ್ಲಿ ಕೆನಡಾದಲ್ಲಿ. ಕೆನಡಾದಲ್ಲಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಇನ್ಕ್ಲೂಡಿಂಗ್ ಮೈ ಓನ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ನನ್ನ ಮಗಳಿಗೆ 2 ಮಕ್ಕಳು, ಹೆಣ್ಣು ಮಕ್ಕಳು. ಅವ್ರ ತಂದೆ ಪಂಜಾಬಿ, ತಾಯಿ ಕನ್ನಡದವಳು. ಮನೆಯಲ್ಲಿ ಭಾಷೆ ಇಂಗ್ಲೀಷು, ಅವ್ರದ್ದು ಇಂಗ್ಲೀಷ್ ಮಾತೃಭಾಷೆ. ನನ್ನ ಮಕ್ಕಳಿಗೆ ನನಗೆ ಬಹಳ ಇಷ್ಟ ಕನ್ನಡ, ಬಹಳ ಇಷ್ಟ. ನನಗೆ ನನ್ನ ಹತ್ರ 5,000 ಕನ್ನಡ ಪುಸ್ತಕ ಇದೆ. ಕನ್ನಡ ಮೇಷ್ಟ್ರಿದ್ದಾರೆ ಇವತ್ತಿಗೂ. ನಾನು ಪಂಪಗನ್ನಡ ಎಲ್ಲ ಇವತ್ತಿಗೂ ಕಲಿತೀನಿ. ನನ್ನ ಮಕ್ಕಳಿಗೆ ಕೇಳಿದೆ ನಾನು, ವಾಟ್ ಈಸ್ ಕನ್ನಡ ಮೆಂಟ್ ಟು ಬಿ ಅಂತ, ನಿಮಗೇನು ಕನ್ನಡ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ. ಅವರು ಮಮ್ಮೀಸ್ ಲ್ಯಾಂಗ್ವೇಜ್ ಅಂದರು. ನಾನು ಅವ್ರ ತಳು ಬಂದ್ಬಿಡ್ತು.
ಅಂದರೆ ಯಾವ ಕನ್ನಡ ನಮ್ಮ ಫ್ಯಾಮಿಲಿಯಲ್ಲಿ ಒಂದು 700-800 ವರ್ಷದ ನಂತರ ಇದೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕನ್ನಡ. ನಾವು ಕನ್ನಡ ಮೀಡಿಯಂ ಬೇರೆ ಇದ್ದೀನಿ. ಆದರೆ ಇವತ್ತಿನ ಸ್ಥಿತಿಯಲ್ಲಿ ಅವರಿರೋ ಜಾಗದಲ್ಲಿ ನನ್ನ ಹಾಗೆ ಪಂಪರನ್ನು ರಾಘವಾಂಕನ್ ಕನ್ನಡ ಓದಲಿಕ್ಕೆ ನನ್ನ ಮಗಳಿಗೆ ಆಗೋಲ್ಲ. ಇನ್ನು ಅವ್ರಿಗೇನಾಗುತ್ತೆ? ಯು ಆರ್ ಇನ್ ದ ಕರೆಂಟ್. ಆ ಕರೆಂಟ್ನಲ್ಲಿ ಎಷ್ಟೊಂದು ಸೆಳವು ಇದೆ, ಎಷ್ಟೊಂದು ಅದರಲ್ಲಿ ಫೋರ್ಸಸ್ ಇದೆ ಅಂದಾಗ ನೀವು ಬೆಂಗಳೂರಲ್ಲಿ ಇದ್ದರೆ ಕನ್ನಡ ಸಹಿತ ನಾವು ಮಾಡಲಿಕ್ಕಾಗೋದಿಲ್ಲ ಮುಂಚೆ ಥರ. ಅಂಥದ್ದು ಕನ್ನಡದಲ್ಲಿ ನೀವು ಅಷ್ಟು ಕನ್ನಡ ಮಾಡಲಿಕ್ಕೆ ನೀವು ಅನ್ಲೆಸ್ you dedicate all your life, then only it is possible, because you have many other forces here and you have to be in a school, not in Kannada medium, you have to be in English medium. The language you speak more often becomes your mother tongue. So you can appreciate. I understand the difficulties of all mothers here. They want their children should learn Kannada. They can learn little bit, or they can speak. They may not write, or they may write, but they can manage. Be happy with that. Don't expect the way you know Kannada, they will know that. Please remember that. It is not possible, because they are not living in the world where you were grown up. ಗುಲ್ಬರ್ಗದಲ್ಲಿ ಬೆಳೆದಾಗ ಪಕ್ಕದ ಮನೆಯವ್ರ ಕನ್ನಡ, ಎದುರಿನವ್ರ ಕನ್ನಡ ಬೀಳ್ತಾನೇ ಇರುತ್ತೆ ಕಿವಿ ಮೇಲೆ. ಇಲ್ಲಿ ಆ ಥರ ಬೀಳೋದಿಲ್ಲ, ಇಲ್ಲಿ ಬಂದಾಗ ಮಾತ್ರ ಬೀಳ್ತದೆ. ಅದಕ್ಕೆ ಅದು ಒಂದು ರೊಮ್ಯಾಂಟಿಕ್ ಐಡಿಯಾ, ನನ್ನ ಮಕ್ಳಿಗೆ ಕನ್ನಡ ಚೆನ್ನಾಗಿ ಬರ್ತದೆ ಅನ್ನೋದು. ನನ್ನ ಮಕ್ಕಳು ಕನ್ನಡ ಅರ್ಥ ಮಾಡ್ಕೋತಾರೆ ಅಂತ ನೀವು ಅಷ್ಟಕ್ಕೆ ಸಮಾಧಾನ ಕೊಡಿ. ಮುಂದೆ ಬೆಳೆದ ಮೇಲೆ ಅವರು ಅಷ್ಟು ಕನ್ನಡ ಕಡಿಮೆ ಮಾಡ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಹೇಳ್ತಾ ಇದ್ದೀನಿ. ಮೊಮ್ಮಕ್ಕಳು ಬಂದಾಗ ಅವರ ನಿಮ್ಮ ಅಳಿಯ ಅಥವಾ ನಿಮ್ಮ ಸೊಸೆ ಯಾವ ಭಾಷೆ ಮಾತಾಡ್ತಾರೆ, ಅವರ ಅಮಾಲ್ಗಮೇಷನ್ದಲ್ಲಿ ಎಷ್ಟು ಕನ್ನಡ ಉಳಿತದೆ ಅಷ್ಟೇ. ಯಾಕೆಂದರೆ ನೀವು ನಾಡಿನಿಂದ ಕಿತ್ತು ಬಂದ ಸಸಿ ಇರ್ತೀರಿ. ಈ ಸಸಿ ಬೆಳಿಬೇಕಾದ್ರೆ, ಮರ ಆಗಬೇಕಾದ್ರೆ ಬೇರೆ ನಮೂನೆ ನೀರು ಬೇಕಾಗ್ತದೆ. ನೀವು ಆ ಒಂದು ಭಾವನೆ ಅವ್ರ ಕನ್ನಡ ರಿಸ್ಪೆಕ್ಟ್ ಮಾಡಲಿ, ಅರ್ಥ ಮಾಡ್ಕೊಳ್ಳಿ, ಅಷ್ಟಕ್ಕೆ ಬಂದರೆ ನಿಮಗೆ ಸಾಕು ಅಂತ ನಾನು ಹೇಳ್ಬಾರ್ತೀನಿ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಎಕ್ಸೆಪ್ಷನ್ಸ್ ಇದ್ದಾರೆ. ಇಲ್ಲಿಯೂ ಇದು ನಮ್ಮ ಸೋದರ ಮಾವನ ಮಗ ಇದ್ದಾನೆ, ಅವನು ಹುಟ್ಟಿ ಬೆಳೆದದ್ದೆಲ್ಲ ಟೆಕ್ಸಸ್ನಲ್ಲಿ ಬಹಳ ಸುಂದರವಾಗಿ ಕನ್ನಡ ಮಾತಾಡ್ತಾನೆ. ಅವು ಎಕ್ಸೆಪ್ಷನ್ಸ್. ಅವರು ನಾರ್ಮಲ್ ಪರ್ಸನ್ಸಲ್ಲಿ ನನ್ನ ಮೊಮ್ಮಕ್ಕಳಿದ್ದಾರೆ ನೋಡ್ರಿ, ಅದೇ ಏನಂದರೆ ಮಮ್ಮಿ ಲ್ಯಾಂಗ್ವೇಜ್ ಅನ್ನೋದು. ಆಮೇಲೆ ಕನ್ನಡ ಬರ್ತಿದೆ ಅಂದರೆ ಏನು ಬಾಯಿ, ಮೂಗು, ಕಣ್ಣು, ಇಂಥ ಕಿವಿ ಇಂಥ ಕನ್ನಡ ಮಾತಾಡ್ತಾರೆ ಅವರು. ಓ ಐ ನೋ ಕನ್ನಡ ವೆರಿ ವೆಲ್. ಐದು ಅಂದರೆ ಕಣ್ಣು, ಆ ಮೂಗು ಅಂದರೆ ನೋದು, ಹಿಂಗೆ ಮಾತಾಡ್ತಾರೆ. ಅದು ಕನ್ನಡನೇ, ಅದು ಕನ್ನಡನೇ ಅಲ್ಲ ಅದು. ಅಂತ ಏನು ಮಾಡಬೇಕಾದ್ರೆ ಏನು ಮಾಡ್ಲಿಕ್ಕಾಗ್ತದೆ? ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೂ ಹೆಚ್ಚು ಅನ್ನೋದು ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ನಮ್ಮ ಅಭಿಜ್ಞಾ ಚೇತನ್. ನಾನು ಜೀವನದಲ್ಲಿ ಫಸ್ಟ್ ಟೈಮು ಈ ವರ್ಡ್ ಅಭಿಜ್ಞಾ ಕೇಳಿದ್ದು. ಯಾಕೆಂದರೆ ನನ್ನ ಮನೆ ಹೆಸರು ಅಭಿಜ್ಞಾ, ಒಂದು ಮನೆ ಹೆಸರು. Okay. Can you give us advice on how to give back to the community? You're a great philanthropist. How did the journey start? Well, after certain age you can give back to the society. ಕನ್ನಡ ಅರ್ಥ ಆಗುತ್ತಾ? ಹಾಂ. ನೀವು 20 ವರ್ಷಕ್ಕೆ 22 ವರ್ಷಕ್ಕೆ ನಿಮ್ಮದು ಗಿವ್ ಬ್ಯಾಕ್ ಟು ದ ಸೊಸೈಟಿ ಮಾಡೋಕ್ಕೆ ಹೋಗಬೇಡಬಾರ್ದು. ನೀವು ಒಂದು 25 ವರ್ಷ ದುಡಿಬೇಕು, ದುಡ್ಡು ಮಾಡಬೇಕು, ನಿಮ್ಮದು ಜವಾಬ್ದಾರಿ ಮುಗಿಸ್ಬೇಕು. ಅಷ್ಟೊತ್ತಿಗೆ ನಿಮ್ಗೆ ಜನ ಎಲ್ಲಿ ಮೋಸ ಮಾಡ್ತಾರೆ ಗೊತ್ತಾಗುತ್ತೆ, ಎಲ್ಲಿ ಮಾಡಬೇಕು ಅಂತ, ಎಲ್ಲಿ ಮೋಸ ಬೀಳಬಾರ್ದು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಆವಾಗ ನಿಮಗೆ ಜೀವನ ನೋಡೋ ಒಂದು ಸಮಚಿತ್ತ ಬರ್ತದೆ. ಇವರು ಜನ ಹೊಗಳಿದ್ರು ಅಷ್ಟೇ, ಬೈದರು ಅಷ್ಟೇ, ನನಗೆ ಈ ರೀತಿ ನಾನು ಮುಟ್ಟಿಸ್ಬೇಕು ಅಂತ. 45 ಏಜಿನಿಂದ ನೀವು ಶುರು ಮಾಡಿದರೆ ನಾರ್ಮಲಿ ಯು ವಿಲ್ ಹ್ಯಾವ್ ಅ ಬೆಟರ್ ಬ್ಯಾಲೆನ್ಸ್ ಆ್ಯಂಡ್ ಮೋರ್ ಸಕ್ಸಸ್ಫುಲ್ ಫಿಲಾಂಥ್ರಫಿಸ್ಟ್. ಐ ಸ್ಟಾರ್ಟೆಡ್ ಎಟ್ 45, ನಾಟ್ ಬಿಫೋರ್ ದ್ಯಾಟ್. ಅಷ್ಟೊತ್ತಿಗೆ ನಿಮಗೆ ಒಂದು ಮ್ಯಾಚುರಿಟಿ ಆಫ್ ದಿ ಮೈಂಡ್ ಬಂದಿರುತ್ತೆ. 20-21 ವರ್ಷಕ್ಕೆ ಜೀವನನೇ ಗೊತ್ತಿರಲ್ಲ. ಏನು ನೀವು CSR ನೀವು ಇದು ಮಾಡ್ತೀರಿ, ಜನರಿಗೆ ಮಾಡ್ಬೋದು ಹೆಲ್ಪು, ಬಟ್ ಡೋಂಟ್ ಮೇಕ್ ಇಟ್ ಅ ಕರಿಯರ್ ವೆನ್ ಯು ಆರ್ ವೆರಿ ಯಂಗ್. Make it later part of your life. By that time you should not regret, oh I wish I could have earned money. You should not regret, oh I wish I knew my my pitfalls. By 40-45 you are able to know what is right, what is wrong. Then you do a mature decision. This is my way of telling. Thank you. My question for you is, can you give us some advice to young aspiring writers who are just starting their journey? If you want to become an author, you should read a lot. You have to read a lot, then you should be sensitive. And when you are young, don't publish, you just write it and keep it. And after a certain age, maybe 20-21, you revisit and then publish. Because to write good things, you should know what life is, what are the difficulties in life. And the difficulties teach you to make you a better author. All
authors are well read, but all well read people are not authors. Well read is a part of the writing process. Thank you. Thank you. My question is, what were your dreams as a teenager, and what core values should we have to fulfill our dreams and contribute to the community? Well, when I was a teenager, I wanted to become an engineer. That was my dream. When I want to give back to society, that was a dream at 45. How can I study in a clever way and score marks? I don't know actually. I know how I studied, but I cannot tell the secret or the mantra or the formula for scoring marks. You should try to understand the subject, marks will follow. That's all I feel. When is one failure in your life and what did you learn from it? Failure, many failures. Not one, many failures. No, I wanted to do something, but I was not able to do. I wanted to change something, I was not able to do. Then I learned there are something, all desirables are not achievables. All achievables are also not desirables. That I learned. Many are there, many. So many projects we did, we were not successful. But the amount of failure was less compared to the amount of success. It was more. So I realized, when you deal with the people, human relation is very difficult to maintain in life, which you don't understand now. It's very difficult to retain a good human relationship. And for smallest reason, it may break. So there are so many reasons, where you fail. That's what I learned. What is the point of reading books when I can just search up the solution on Google in a few seconds? I want to know your point of view on this. Yeah, I do understand. Actually, I ask this question to many people. For example, if you go on Googling, using electronic device, your eyes will be strained. I know it has found out that people of my age can read, has less number of power is less compared to your age, because all of you are addicted or used to online classes, and in long range it is not good for the eyes. Second thing, Google gives you some information, but books will be better than that in some areas, because it will collect all the information authentically, and all the Google answers, Wikipedia answers are not perfect. Okay, and suppose for example a book like mythology, when I was writing, I asked this question, why people should read mythology? They can go to Google and they can see all the characters what I have written. Then I realized you have to Google 100 times. If you read a book, there are 100 characters. So reading along with Google is a better solution. If you were to relive your life, what changes would you incorporate? I will do. I will learn swimming because I'm scared of water now. ನಮ್ಮ ಊರಾಗ ಕುಡಿಲಿಕ್ಕೆ ನೀರು ಸಿಗ್ತಿದ್ದಿಲ್ಲ ಶಿಗ್ಗಾಂವಿ ಒಳಗೆ, ಅದ್ರ ಸ್ವಿಮ್ಮಿಂಗ್ ಏನು ಮಾತಾಡ್ತೀರಿ? ಒಂದು ಬಕೆಟ್ ನೀರು ತೆಗೆದಿಟ್ಬಿಟ್ರೆ ಸಾಕು ಸಾವಕಾಶ ಯೂಸ್ ಮಾಡ್ರಿ, ಬಂಗಾರದಂಗೆ ಯೂಸ್ ಮಾಡ್ತಿದ್ವಿ. ಸೆಕೆಂಡ್ ಥಿಂಗ್, ಐ ವುಡ್ ಹ್ಯಾವ್ ಲರ್ನ್ಡ್ ಯೋಗ. Yoga I could not learn because it was not popular in those days. ಹೆಣ್ಮಕ್ಳು ಕಬಡ್ಡಿ ಆಡ್ಲಿಕ್ಕೆ ಹೋಗಬಾರ್ದು, ಆ ಕಾಲ ಅದು. ಹೆಣ್ಮಕ್ಳು ಸ್ಪೋರ್ಟ್ಸ್ ಆಡಬಾರ್ದು ಅಂತ. ಸ್ಪೋರ್ಟ್ಸ್ ಅಂದ್ರೆ ಮನೆ ಕೆಲಸನ ಸ್ಪೋರ್ಟ್ಸ್ ನಮ್ಮ ಕಾಲದಲ್ಲಿ. ಓಕೆ, ಸೊ ಐ ವುಡ್ ಹ್ಯಾವ್ ಲರ್ನ್ಡ್ ಯೋಗ ಆ್ಯಂಡ್ ಒನ್ ಸ್ಪೋರ್ಟ್ಸ್. ನಮಗೆ ಅದು ಅವಕಾಶನೇ ಇದ್ದಿದ್ದಿಲ್ಲ. Third thing is, in case I have to relive again, what I have done, these three I regret. I did not learn a sport, yoga and swimming. ಅದು ಬಿಟ್ಟು ನನಗೇನು ಬೇರೆ ಏನು ಅನ್ನಿಸ್ತಾ ಇಲ್ಲ, ಬೇರೆ ಯಾವುದೂ ನನಗೆ ರಿಗ್ರೆಟ್ ಇಲ್ಲ. ಈ ಮೂರೇ ಅನಿಸುತ್ತೆ ಗೊತ್ತಿರೋ ಮಟ್ಟಿಗೆ. ಇನ್ನು ನೀವು ಹೇಳಿದ್ಮೇಲೆ ರಾತ್ರಿ ವಿಚಾರ ಮಾಡ್ಕೋ ಪ್ಲೇನಾಗ ಏನು ಐ ವುಡ್ ಹ್ಯಾವ್ ಡನ್. ನೀವು ಡಾಕ್ಟರ್ ಆಗ್ತಿರ್ಲಿಲ್ಲ? ನಿಮ್ಮ ತಂದೆ ಹಂಗೆ ನೀವು ಡಾಕ್ಟರ್ ಆಗ್ತಿರ್ಲಿಲ್ಲ? ಏನು ಗೊತ್ತಿದ್ದಾಗೆ ಆಗಿಲ್ಲಲ್ಲ, ಮತ್ತು ಅದಕ್ಕೆ ರಿಗ್ರೆಟ್ ಯಾಕೆ? ಏನಿಲ್ಲ, ದೇವ್ರು ಏನೇನು ಮಾಡ್ತಾನೆ ಅದು ಓಕೆ, ಫೈನ್ ಫಾರ್ ಮೀ. That's all I think. Thank you. In an online dependent social world, how would you build self-esteem and confidence in people? So you are done. This question was asked by you or from your mother? Tell me the truth. Mom told you to ask this one. Yeah, I know.
I will tell her, where is your mother? Over there. ನಿಮ್ಮ ಆ ಮಕ್ಕಳ ಪ್ರಶ್ನೆ ನೀವು ಕೇಳಬಾರ್ದು, ಅವ್ರ ಪ್ರಶ್ನೆ ಅವರು, ನಿಮ್ದು ನೀವು, ಅವ್ರದ್ದು ಬೇರೆ ಇರ್ತದೆ ಕ್ವಾಲಿಟಿ. ಓಕೆ. How do you build confidence is, you should know your follies, you should know your negative things, and you should compete with yourself. You should not compare with anybody, but compete within yourself. Then you will get confidence. That's what I want. That's what exactly I did. I'll not see either to left nor to right. Look, I'm a person. I'm not a perfect person. I have some plus, some minus. Plus, I don't worry. Minus, I should go on reducing. And I should know what can I do for that. Okay, that builds confidence. Thank you. ಭಾರತ ದೇಶ ಫುಲ್ಲು ಪ್ರೌಡ್ ಆಗಿದೆ. ಏನು ಅಂದರೆ ನಮ್ಮ ಇಂಡಿಯನ್, ಅದು ನಿಮ್ಮ ಅಳಿಯ UK ಪ್ರೈಮ್ ಮಿನಿಸ್ಟರ್ ಅಂತ. ಸೊ ಅವರು ನಿಮ್ಮ ಹತ್ರ ಬಂದು ಏನಾದ್ರು ಸಜೆಷನ್ಸು ಅಥವಾ ಏನಾದ್ರು ಪರ್ಸನಲ್ ಆಗಿ ಕೇಳಿದಾರಾ, ಅಥವಾ ನೀವು ವಾಲಂಟಿಯರ್ ಆಗಿ ಏನಾದ್ರು ಕೊಟ್ಟಿದ್ದೀರಾ ಅವ್ರಿಗೆ? ಮೊದಲನೇದಾಗಿ ಪಾಲಿಟಿಕ್ಸ್ ಮಾತಾಡೋದೇ ಇಲ್ಲ. ಎರಡನೇದು, ನಮ್ಮ ಅಳಿಯ ಅವ್ರ ದೇಶದ ಪ್ರಧಾನಿ ಇದ್ರೆ ಆ ದೇಶದ ಹಿರಿಯರನ್ನ ಕಾಣ್ತಾನೆ, ನನ್ನ ಯಾಕೆ ಕಾಣ್ಬೇಕು ಅವನು? ನನಗೆ, ನಾವು ಭಾರತದವಳು ಇದ್ದೀನಿ, ನಮ್ಮ ದೇಶದ ಕಷ್ಟಗಳು ನನಗೆ ಗೊತ್ತಿರ್ತದೆ, ಅವ್ರ ದೇಶದ ಕಷ್ಟ ನನಗೇನು ಗೊತ್ತಿರ್ತದೆ. ಇದೇನು ಫ್ಯಾಮಿಲಿ ಮ್ಯಾಟರ್ ಅಲ್ಲ. ಅಂದರೆ ಅತ್ತೆ ಹತ್ರ ಬಂದು ನಾ ಏನು ಮಾಡಲಿ ಅಂತ ಕೇಳಲಿಕ್ಕೆ, ಅವ್ರಿಗೆ ಇವತ್ತೇನು ಅಡುಗೆ ಮಾಡ್ತೀರಿ ಅಂತ ಕೇಳೋದಾಗ್ಲಿ, ಅತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಅಂಥವೆಲ್ಲ ಮಾತಿರೋದಿಲ್ಲ. ಅವ್ರಿಗೆ ಪೊಲಿಟಿಕಲ್ ಅಡ್ವೈಸರ್ ಇರ್ತಾರೆ, ಅವ್ರ ಕಂಟ್ರಿ ಇರ್ತದೆ, ಅವ್ರು ಏನು ಮಾಡ್ತಾರೆ. ನಾವು ತಲೆನೂ ಹಾಕ್ಲಿಕ್ಕೆ ಹೋಗೋದಿಲ್ಲ ಅದರೊಳಗೆ. ನಮಸ್ಕಾರ ಸುಧಾ ಮೇಡಮ್, ನಾನು ಸುಮನಾ ವಿನೋದ್ ಅಂತ. ಒಂದು ಪ್ರಶ್ನೆ, ಯು ಆರ್ ವೆರಿ ಆನೆಸ್ಟ್ ಅಂಡ್ ಯು ಕಮ್ ಅಕ್ರಾಸ್ ವೆರಿ transparent to everybody outside, but there are also circumstances when this might give into circumstances where you might face disrespect personally, professionally. What are your thoughts on this? ಏನು ಮಾಡಬೇಕು? Because I'm honest, I do suffer a lot. Okay, people try to read my mind and cheat. Okay, they do that, or disrespect at times. ಅವ್ರಿಗೆ ಎಲ್ಲೋ ಒಂದು ಆರ್ಟಿಕಲ್ ಬಂದಿತ್ತು ನನಗೆ, Sudha Murthy thinks to be simple is a great virtue, but world has changed. She should think that she's old, she's like a dinosaur now. She should think consumerism is main thing anta. So they will write directly like that on to me. I said, that is their view. What can I do? I believe living simple is easy. If someone thinks my ideas are old-fashioned, okay. I can't control their mind, no? And what are their intention also, I do not know. So they were trolling me many times, like saying that you said like this. People do. And because social media is free and irresponsible. Okay, so in olden days, if I would have done like this, things would not have been like that. Today, the circumstances are that I'm in a public figure. So whenever you talk, you slip by chance. People will troll you. What to do? Nothing you can do. You can't close it. No, social media, it goes on without a result. So careful when you talk. Except by chance you make a mistake, people will bombard you. Take that as well. Thank you, ma'am. I wish you a safe journey back home. Thank you. Thank you.